ಮಿಡಲ್ ಈಸ್ಟ್ ಏಷ್ಯಾ ಅಂದರೆ ಕಾಮನ್ಲಿ ನೋನ್ ಆಸ್ ಗಲ್ಫ್ ಕಂಟ್ರೀಸ್. 28 ಫೆಬ್ರವರಿಯಿಂದ ಈ ಪಾರ್ಟ್ ಆಫ್ ದ ವರ್ಲ್ಡ್ ಹೈಲಿ ಫೋಕಸ್ ಆಗಿದೆ. ಯಾಕೆ ಯಾಕೆ ಜಾಸ್ತಿ ನ್ಯೂಸಲ್ಲಿ ನಾವು ನೋಡ್ತಾ ಇದ್ದೀವಿ, ಏನಾಗ್ತಿದೆ ಅಂಥದ್ದು. ಸೊ ಇವತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮಿಡಲ್ ಈಸ್ಟ್ ಏಷ್ಯಾ ಅಂದರೆ ನಮ್ಮ ಗಲ್ಫ್ ಕಂಟ್ರೀಸ್ ಆದಂಥ UAE, ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ಕತಾರ್, ಬಹರೇನ್, ಯಮನ್ ಮತ್ತು ಸಾಕಷ್ಟು ಕಂಟ್ರೀಸ್. ಇದರ ಎಲ್ಲಾದ್ರ ಜೊತೆ ಇಸ್ರೇಲ್ ಕೂಡ ಒಂದು ಪಾರ್ಟ್ ಆಫ್ ಆ ರೀಜನ್ನ ಒಂದು ಪಾರ್ಟ್. ಸೊ ಇರಾನ್ನಲ್ಲಿ ಏನಾಗ್ತಿದೆ? ಇರಾನ್ನಲ್ಲಿ ಅಯಾತುಲ್ಲಾ ಖಮೇನಿ ಅಲ್ಲಿಯ ಸುಪ್ರೀಂ ಲೀಡರ್ 28 ಫೆಬ್ರವರಿ ನೈಟ್ ಅವ್ರನ್ನ ಒಂದು ಜಂಟಿ ಕಾರ್ಯಾಚರಣೆ ಅಂದರೆ USA ಮತ್ತು ಇಸ್ರೇಲ್ ಅವರು ಇಬ್ಬರೂ ಸೇರಿ ಜಾಯಿಂಟ್ ಆಪರೇಷನ್ ಮಾಡ್ತಾರೆ. ಅದರಲ್ಲಿ ಅವರ ಸುಪ್ರೀಂ ಲೀಡರ್ ಅಯಾತುಲ್ಲಾ ಖಮೇನಿನ ಅಸಾಸಿನೇಟ್ ಮಾಡ್ತಾರೆ. ಅಯಾತುಲ್ಲಾ ಖಮೇನಿ ಯಾರು? ಅವನನ್ನು ಯಾಕೆ ಸಾಯಿಸಿದ್ರು? ಇಸ್ರೇಲ್ಗೆ US ಯಾಕೆ ಸಪೋರ್ಟ್ ಮಾಡ್ತಾ ಇದೆ? ಇದೆಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮಿಡ್ಲ್ ಈಸ್ಟ್ ಏಷ್ಯಾದಲ್ಲಿ ನಮಗೆ ಗೊತ್ತಿರೋ ಹಾಗೆ ಆಯಿಲ್ ರಿಸರ್ವ್ಸ್ ಇದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿಂದನೇ ಇಡೀ ವರ್ಲ್ಡ್ಗೆ ಸರಬರಾಜು ಆಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇಟ್ ಈಸ್ ನೋನ್ ಫಾರ್ ಆಯಿಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಸೊ ಅಲ್ಲಿರುವಂಥ ಎಲ್ಲ ಕಂಟ್ರೀಸು ಆಲ್ಮೋಸ್ಟ್ ಮುಸ್ಲಿಂ ನೇಷನ್ಸ್ ಅಂದರೆ ಇಸ್ಲಾಂ ಧರ್ಮನ ಪಾಲಿಸುವಂಥ ಕಂಟ್ರೀಸ್ ಇದೆ. ಅಲ್ಲಿ ಇಸ್ರೇಲ್ ಒಂದೇ ಕಂಟ್ರಿ ವೇರ್ ಜೂಯಿಸಮ್ ಇಸ್ ಪ್ರಾಕ್ಟಿಸ್ಡ್. ಅವರು ಸರೌಂಡ್ ಆಗಿರೋದು ಎಲ್ಲದೂ ಇಸ್ಲಾಂ ದೇಶಗಳಿಂದ. ಇರಾನ್ ಇಸ್ ದ ಬಿಗ್ಗೆಸ್ಟ್ ಕಂಟ್ರಿ ಇನ್ ದಟ್ ಮಿಡಲ್ ಈಸ್ಟ್ ಏಷ್ಯಾ. ಇರಾನ್ನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಖಮೇನಿ ಅವ್ರಿಗೆ ಒಂದು ಮೇಜರ್ ಆಸೆ ಇತ್ತು ದ್ಯಾಟ್ ಇಸ್ರೇಲ್ ಏನಿದೆ, ಜ್ಯೂಸ್ ಇದ್ದಾರೆ, ಅವ್ರನ್ನೆಲ್ಲರನ್ನೂ ಅಸ್ತಿತ್ವ ಇಲ್ಲದೆ ಇರೋ ಹಾಗೆ ಮಾಡೋಣ ಅಂತ. ಅದನ್ನು ಹೇಗೆ ಮಾಡೋದು? ಅದಕ್ಕಾಗಿ ಅವರು 3 ಟೆರರಿಸ್ಟ್ ಆರ್ಗನೈಸೇಷನ್ಗೆ ಫಂಡಿಂಗ್ ಮಾಡ್ತಾರೆ: ಹೆಜ್ಬುಲ್ಲಾ, ಹಮಾಸ್ ಹಾಗೂ ಹೌತಿ. ಇದು ಯಾಕೆ ಮಾಡ್ತಿದ್ದಾರೆ? ಸೊ ಅಯಾತುಲ್ಲಾ ಖಮೇನಿದು ಮೇನ್ ಐಡಿಯಾಲಜಿ ಬಂದು ಇಡೀ ವರ್ಲ್ಡ್ ಇಸ್ಲಾಂನ ಪಾಲಿಸ್ಬೇಕು, ಇಡೀ ವರ್ಲ್ಡಲ್ಲಿ ಬೇರೆ ಯಾವುದೇ ರಿಲಿಜನ್ಗೆ ಅವಕಾಶ ಇರಬಾರ್ದು, ಇಲ್ಲ ಫೋರ್ಸ್ಫುಲಿ ಕನ್ವರ್ಟ್ ಆಗಬೇಕು, ಇಲ್ಲ ಅವ್ರನ್ನ ಸಾಯಿಸ್ಬೇಕು. ಇದು ಅವರ ಸ್ಟ್ಯಾಂಡ್. ಇಸ್ರೇಲ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಜ್ಯೂಸ್. ಅದರ ಕ್ಯಾಪಿಟಲ್ ಆದಂಥ ಜೆರುಸಲೇಮ್ ಇದು 3 ರಿಲಿಜನ್ಗೆ ಮೇನ್ ಪ್ಲೇಸ್: ಜ್ಯೂಸ್, ಕ್ರಿಶ್ಚಿಯನ್ಸ್ ಆ್ಯಂಡ್ ಮುಸ್ಲಿಮ್ಸ್. ಬಟ್ ಕ್ರಿಶ್ಚಿಯನ್ಸ್ ಮತ್ತು ಜ್ಯೂಸ್ ಮಧ್ಯೆ ಈ ಥರ ವಾರ್ ಇಲ್ಲ, ಆದರೆ ಜ್ಯೂಸ್ ಮತ್ತು ಮುಸ್ಲಿಮ್ಸ್ ಮಧ್ಯೆ ತುಂಬ ದೊಡ್ಡ ವಾರ್ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2023ಇಂದ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಾರ್ ನಡೀತಾ ಇದೆ. ಆ ವಾರ್ನ ಯಾಕೆ ಶುರುವಾಯಿತು? ಗಾಜಾ ಸ್ಟ್ರಿಪ್ ಇದರಿಂದ ಶುರುವಾಗಿತ್ತು. ಪ್ಯಾಲೆಸ್ಟೈನ್ಗೆ ಗೌರ್ಮೆಂಟ್ ಇದ್ದರೂ ಹಮಾಸ್ ಒಂಥರ ರೂಲ್ ಮಾಡ್ತಿತ್ತು. ಹಮಾಸ್ಗೆ ಇರಾನ್ ಫಂಡಿಂಗ್ ಮಾಡ್ತಿತ್ತು. ಹಮಾಸ್ ಅವರು ಇಸ್ರೇಲ್ನ ಅಟ್ಯಾಕ್ ಮಾಡಿ ಗಾಜಾ ಸ್ಟ್ರಿಪ್ನ ಮತ್ತು ಅಲ್ಲಿ ಇದ್ದಿದ್ದ ಜನನ ಎಲ್ಲರನ್ನೂ ಸಾಯಿಸಿ ಅದು ಒಂದು ಹಾಲಿಡೇ ಟೈಮಲ್ಲಿ ಮಾಡಿರ್ತಾರೆ. ಇದು 2023 ಅಕ್ಟೋಬರಲ್ಲಿ ನಡೆಯುತ್ತೆ. ಆಗ್ಲಿಂದ ಇಸ್ರೇಲ್ ಕಂಟಿನ್ಯೂಸ್ ಆಗಿ ಹಮಾಸ್ ಮೇಲೆ ಅಂದರೆ ಪ್ಯಾಲೆಸ್ಟೈನ್ ಹಾಗೆ ಹೆಜ್ಬುಲ್ಲಾ, ಲೆಬನಾನ್ ಈ 2 ಕಂಟ್ರಿ ಮೇಲೆ 2 ಟೆರರಿಸ್ಟ್ ಆರ್ಗನೈಸೇಷನ್ನ ಹಿಕ್ಕಿ ಹೊಡಿತಾ ಇದ್ದಾರೆ. ಇಸ್ರೇಲ್ನ ಏಜೆಂಟ್ಸ್ ಅಂದರೆ ಅಲ್ಲಿಯ ಡಿಟೆಕ್ಟಿವ್ಸ್ ಯಾರಿದ್ದಾರೆ, ನಮ್ಮ ರಾ ಥರ ಅಲ್ಲಿ ಮೊಸಾದ್ ಅಂತ ಇದೆ, ಒನ್ ಆಫ್ ದ ಬೆಸ್ಟ್ ಏಜೆನ್ಸಿ ಇನ್ ದ ವರ್ಲ್ಡ್. ಅವರು ಇವ್ರ ಮೇಲೆ ಎಲ್ಲೆಲ್ಲಿದ್ದಾರೆ, ಇವ್ರನ್ನ ಯಾವ ಬಂಕರ್ ಇದೆ ಎಲ್ಲದನ್ನು ಕಂಡು ಹಿಡಿದು ಅವ್ರನ್ನ ಸಾಯಿಸ್ತಾ ಇದ್ರು. US ಯಾಕೆ ಸಪೋರ್ಟ್ ಮಾಡ್ತಿದೆ ಇಸ್ರೇಲ್ಗೆ?
ಯಾಕೆ ಅಂದ್ರೆ ಯು ಎಸ್ ಅಲ್ಲಿ ಕೂಡ ಜೂಸ್ ಇದ್ರು ಅಂಡ್ ಇರಾನ್ ರಷ್ಯಾದ ಅಲೈ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋಲ್ಡ್ ವಾರ್ ಅಲ್ಲಿ USSR ಮತ್ತೆ USA ಇತ್ತು. ಸೊ ವರ್ಲ್ಡ್ ಎರಡು ಪಾರ್ಟ್ ಆಗಿ ಡಿವೈಡ್ ಆಯ್ತು. ಒಂದು USA ಸಪೋರ್ಟರ್ಸ್, ಇನ್ನೊಂದು ರಷ್ಯಾ ಸಪೋರ್ಟರ್ಸ್ ಅಥವಾ USSR ಸಪೋರ್ಟರ್ಸ್. ಇರಾನ್ ತನ್ನ ಟ್ರೇಡಿಂಗ್ ಏನಿದೆ, ಬಿಸ್ನೆಸ್ ಏನಿದೆ, ಅದು ಕಂಪ್ಲೀಟ್ ಆಗಿ ರಷ್ಯಾ ಜೊತೆ ಮಾಡುತ್ತೆ. ಸೊ ರಷ್ಯನ್ ಕಂಟ್ರೀಸ್ ಏನಿದೆ ರಷ್ಯಾ, ಅದು ಅಲ್ಲಿ ಆಯಿಲ್ ಇರಾನ್ ಇಂದಾನೆ ಬೈ ಮಾಡೋದು. ಸೊ ರಷ್ಯಾ ಇರಾನಿಗೆ ಸಪೋರ್ಟ್ ಮಾಡ್ತಿದೆ, US ಇಸ್ರೇಲಿಗೆ ಸಪೋರ್ಟ್ ಮಾಡುತ್ತೆ. US ಇಸ್ರೇಲಿಗೆ ತನ್ನ ಶಸ್ತ್ರಾಸ್ತ್ರ ನೀಡುತ್ತೆ, ಇಂಟೆಲಿಜೆನ್ಸ್ ನೀಡುತ್ತೆ, ಎಲ್ಲಾ ತರದಿಂದ ಸಹಾಯ ಮಾಡ್ತಿದೆ. ಸೊ ದಟ್ ಇಟ್ ಕೆನ್ ಸ್ಟ್ಯಾಂಡ್ ಆನ್ ಇಟ್ಸ್ ಓನ್, ಇಟ್ ಕೆನ್ ಸರ್ವೈವ್ ದ ಥ್ರೆಟ್ ಫ್ರಮ್ ಇಟ್ಸ್ ನೇಬರ್ಸ್. ಇಸ್ರೇಲ್ ಎಷ್ಟು ಪುಟ್ಟ ರಾಷ್ಟ್ರ ಅಂದ್ರೆ, ಅಷ್ಟು ಪುಟ್ಟ ರಾಷ್ಟ್ರ ಒಂದು ಕಂಪ್ಲೀಟ್ಲಿ ಇಡೀ ಒಂದು ನೇಬರ್ಸ್ ಯಾರಿದ್ದಾರೆ ಎಲ್ಲಾರು ಮುಸ್ಲಿಂ ನೇಷನ್, ಎಲ್ಲಾರು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅಂತವ್ರ ಮಧ್ಯೆ ಎಷ್ಟೋ ವರ್ಷಗಳ ಕಾಲದಿಂದ ಇದ್ದಾರೆ, ಹಾಗೆ ಫೈಟ್ ಮಾಡ್ತಿದ್ದಾರೆ. ಅದಕ್ಕೆ ಅವರಿಗೆ ದೊಡ್ಡ ಸಲಾಂ. ಅಂಡ್ ಆಕ್ಚುಲಿ ಅವ್ರು ಫೈಟ್ ಮಾಡ್ತಿರೋದು ಟೆರರಿಸ್ಟ್ ವಿರುದ್ಧ, ನಾಟ್ ಅಗೇನ್ಸ್ಟ್ ದಿ ಗವರ್ಮೆಂಟ್ಸ್ ಆರ್ ದ ಪೀಪಲ್. ಸೊ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಮೇಲೆ ಅದು ಎಷ್ಟು ಬಾರಿ ಅಟ್ಯಾಕ್ ಮಾಡಕ್ ಟ್ರೈ ಮಾಡಿದ್ದಾರೆ, ಅವನ್ನ ಸಾಯಿಸಕ್ ಟ್ರೈ ಮಾಡಿದ್ದಾರೆ ಅಂದ್ರೆ 7 ಬಾರಿ ಸತತ ಪ್ರಯತ್ನ ಪಟ್ಟು ಫೇಲ್ ಆಗಿದ್ದಾರೆ, US ಅಂಡ್ ಇಸ್ರೇಲ್ ಇಬ್ರು ಸೇರಿ. ಕೊನೆಗೆ ಅಂದ್ರೆ 28 ಫೆಬ್ರವರಿ ಒಂದು ಹೈ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್, ಅಂದ್ರೆ ಎಲ್ಲ ಹೈ ಅಫಿಷಿಯಲ್ಸ್, ಟಾಪ್ ಅಫಿಷಿಯಲ್ಸ್ ಆಫ್ ಇರಾನ್, ಮಿಲಿಟರಿ ಹಾಗೆ ಮಿನಿಸ್ಟರ್ಸ್ ಯಾರಿದ್ರು, ಅವ್ರ ಜೊತೆ ಒಂದು ಮೀಟಿಂಗ್ ಮಾಡ್ತಿರ್ತಾರೆ. ಇಸ್ರೇಲ್ ಹೇಗೆ ಪ್ಲಾನ್ ಮಾಡಿತ್ತು ಅಂದ್ರೆ, CCTV ಫುಟೇಜ್ ಏನಿದೆ, ಆ ಟೆಹರಾನ್ನ CCTV ಫುಟೇಜ್ನ ಕಂಪ್ಲೀಟ್ಲಿ ವಾಚ್ ಮಾಡ್ತಾ ಇದ್ರು. ಯಾರು ಎಲ್ಲಿ ಹೇಗೆ ಎಲ್ಲ ಮೂಮೆಂಟ್ಸ್ ಗೊತ್ತಾಗ್ತಿತ್ತು. ಅವರ ಏಜೆಂಟ್ಸ್ ಅದನ್ನ ಹ್ಯಾಕ್ ಮಾಡಿ ಆ ಸಿಸ್ಟಮ್ನ ಟೆಲ್ ಅವೀವ್ ಅಥವಾ ಜೆರುಸಲೇಮ್ ಅಲ್ಲಿ ಕೂತ್ಕೊಂಡು ನೋಡೋ ಹಾಗೆ ಮಾಡ್ತಿದ್ರು. ಹಾಗೆ US ನ CIA ಕೂಡ ಇವ್ರ ಜೊತೆ ಇತ್ತು. ಸೊ US ಅಲ್ಲಿ ಕೂಡ ಇದು ಫೋರ್ಕಾಸ್ಟ್ ಆಗ್ತಿತ್ತು. ಅದರ ಜೊತೆಗೆ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಒಂದು ಸಿಸ್ಟಮ್ ಏನಿರುತ್ತೆ, ಅದು ಬಂದು ಡಿಟೆಕ್ಟ್ ಮಾಡಕ್ಕೆ ಯಾವ್ದಾದ್ರು ಮಿಸೈಲ್ ಅಥವಾ ಏನಾದ್ರೂ ಫ್ಲೈ ಆಗ್ತಿದ್ರೆ ಝೋನ್ ಅಲ್ಲಿ, ಅದನ್ನ ಡಿಟೆಕ್ಟ್ ಮಾಡಕ್ಕೆ ಅಂತಿರೋದು. ಅದು ಸಿಗ್ನಲ್ ಕೊಡುತ್ತೆ, ಸೈರನ್ ಬಾರಿಸುತ್ತೆ. ಆ ಸೈರನ್ ಬಾರಿಸೋದನ್ನೇ ಇವರು ಹ್ಯಾಕ್ ಮಾಡಿ ಸೈಲೆಂಟ್ ಮಾಡಿಬಿಟ್ಟಿದ್ರು, ನ್ಯೂಟ್ರಲೈಸ್ ಮಾಡಿದ್ರು. ಸೊ ಏನೇ ಬಂದ್ರು ಏರ್ ಡಿಫೆನ್ಸ್ ಸಿಸ್ಟಮ್ ಅಲರ್ಟ್ ಮಾಡೋಕ್ಕಾಗಲ್ಲ ಯಾರಿಗೂ. ಸೊ ಇಟ್ ವಿಲ್ ಡೈರೆಕ್ಟ್ಲಿ ಕಮ್ ಅಂಡ್ ಹಿಟ್ ಅಂಡ್ ಗೋ, ದಟ್ಸ್ ಆಲ್. ಇದೇ ಪ್ಲಾನ್ ಇಟ್ಕೊಂಡು ಪ್ರಿಸಿಷನ್ ಮಿಸೈಲ್ಸ್ ನ ಯೂಸ್ ಮಾಡಿ ಖಮೇನಿ ಎಲ್ಲಿ ಕೂತಿದ್ನೋ ಅಲ್ಲೇ ಹೊಡೆದು ಅವನು ಸತ್ತ ಅಂತ ಇಡೀ ವಿಶ್ವಕ್ಕೆ ನ್ಯೂಸ್ನ ಕೊಡ್ತಾರೆ.